ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾಕ್ನಲ್ಲಿ ಇರಾನ್ ಹಾಗೂ ಅಮೆರಿಕ ನಡುವೆ ಐತಿಹಾಸಿಕ ಸಂಧಾನ ನಡೆಯಲಿದೆ. ಇರಾನ್ನಿಂದ ಮೊಹಮ್ಮದ್ ಬಕರ್ ಖಲಿಬಾಫ್ ಹಾಗೂ ಅರಾಕ್ಚಿ ಆಗಮಿಸಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಅರಾಕ್ಚಿ ಹಾಗೂ ವ್ಯಾನ್ಸ್ ಮುಖಾಮುಖಿಯಾಗಲಿದ್ದಾರೆ. ಪಾಕ್ನಲ್ಲಿ ಇರಾನ್ ಹಾಗೂ ಅಮೆರಿಕ ನಡುವೆ ಇವತ್ತು ಐತಿಹಾಸಿಕ ಸಂಧಾನ ನಡೆಯುತ್ತೆ. ನಿನ್ನೆನೇ ಡೇಟ್ ಫಿಕ್ಸ್ ಆಗಿತ್ತು, ಬಟ್ ಒಂದು ದಿನ ಪೋಸ್ಟ್ಪೋನ್ ಆಯಿತು. ಹೀಗಾಗಿ ಇವತ್ತು ನಡೆಯುತ್ತೆ. ಇಸ್ಲಾಮಾಬಾದ್ನಲ್ಲಿ ಅರಾಕ್ಚಿ ಹಾಗೂ ವ್ಯಾನ್ಸ್ ಮುಖಾಮುಖಿಯಾಗಲಿದ್ದಾರೆ. ಇರಾನ್ನಿಂದ ಮೊಹಮ್ಮದ್ ಬಕರ್ ಖಲಿಬಾಫ್ ಹಾಗೂ ಅರಾಕ್ಚಿ ಬಂದಿದ್ದಾರೆ. ಅಮೆರಿಕಾದಿಂದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹಾಜರಾಗಿದ್ದಾರೆ. ಹೀಗಾಗಿ ಇವತ್ತಿನ ಸಂಧಾನ ಸಭೆ ಏನಿದೆ, ಪೀಸ್ ಮೀಟಿಂಗ್ ಏನಿದೆ, ಇದರ ಮೇಲೆ ಎಲ್ಲರ ಇಡೀ ವಿಶ್ವದ ಕಣ್ಣೇ ಇರುವಂಥದ್ದು. ಇವತ್ತು ಏನಾಗುತ್ತೆ, ಈ ಸೀಸ್ ಫೈರ್ ಅಂತ ಏನು ಘೋಷಣೆ ಮಾಡಿದ್ದಾರೆ ಅದು ಕಂಟಿನ್ಯೂ ಆಗುತ್ತಾ, ಅಥವಾ ಈ ಯುದ್ಧ ಕಂಪ್ಲೀಟ್ ಆಗಿ ನಿಂತೇ ಬಿಡುತ್ತಾ, ಅಥವಾ ಇವತ್ತು ಏನು ಇರಾನ್ ಇಟ್ಟಿರುವಂತಹ ಪ್ರಸ್ತಾವನೆಗಳು ಅದನ್ನು ಅಮೆರಿಕ ಒಪ್ಪಲಿಲ್ಲ ಅಂದರೆ ಮತ್ತೆ ಯುದ್ಧ ಕಂಟಿನ್ಯೂ ಆಗುತ್ತಾ, ಹೋರ್ಮುಜ್ ಜಲಸಂಧಿಯನ್ನು ಮತ್ತೆ ಅವರು ಕ್ಲೋಸ್ ಮಾಡಿದ್ರೆ ಮತ್ತೆ ಯುದ್ಧ ಕಂಟಿನ್ಯೂ ಆಗುತ್ತೆ. ಹೀಗಾಗಿ ಇವತ್ತಿನ ಸಂಧಾನ ಸಭೆಯ ಮೇಲೆ ಇಡೀ ವಿಶ್ವವೇ ಕಣ್ಣಿಟ್ಟಿದೆ. ಪಾಕಿಸ್ತಾನದಲ್ಲಿ ಶಾಂತಿ ಸಭೆ ಹಿನ್ನೆಲೆ ಹೈ ಸೆಕ್ಯೂರಿಟಿ ನೀಡಲಾಗಿದೆ. ಪಾಕಿಸ್ತಾನದ ಕ್ಯಾಪಿಟಲ್ನಲ್ಲಿ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಶಾಂತಿ ಸಭೆ, ಹೀಗಾಗಿ ಅಲ್ಲಿ ಸಾಕಷ್ಟು ಭದ್ರತೆಯನ್ನ ನೀಡಲಾಗಿದೆ. ಅಮೆರಿಕ ಇರಾನ್ ಮಾತುಕತೆಗೆ ಹೈ ಅಲರ್ಟ್ ಘೋಷಣೆಯಾಗಿದೆ. ರಾಜಧಾನಿ ಇಸ್ಲಾಮಾಬಾದ್ ಸಂಪೂರ್ಣ ಲಾಕ್ಡೌನ್ ಆಗಿದೆ. 10,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಮನೆಯಿಂದ ಹೊರಬರದಂತೆ ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇವತ್ತು ಶಾಂತಿ ಸಭೆ ಇದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಹೈ ಸೆಕ್ಯೂರಿಟಿ ನೀಡಲಾಗಿದೆ. ಅಮೆರಿಕ ಹಾಗೂ ಇರಾನ್ ಮಾತುಕತೆಗೆ ಹೈ ಅಲರ್ಟ್ ಘೋಷಣೆಯಾಗಿದೆ. ಪಾಕಿಸ್ತಾನದ ರಾಜಧಾನಿಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಸಂಪೂರ್ಣ ಲಾಕ್ಡೌನ್ ಸ್ಥಿತಿ. 10,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾರೂ ಕೂಡ ಅಂದರೆ ಜನರು ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಖಲಿಬಾಫ್ ನೇತೃತ್ವದ ಇರಾನಿನ ಮಾತುಕತೆ ನಿಯೋಗ ಅಮೆರಿಕಾದೊಂದಿಗೆ ಶಾಂತಿ ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಬಂದಿದೆ. ಇದು ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳಲ್ಲಿ ನಿರ್ಣಾಯಕ ರಾಜತಾಂತ್ರಿಕ ಹಂತದ ಆರಂಭವನ್ನು ಸೂಚಿಸುತ್ತೆ. ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಕರ್ ಖಲಿಬಾಫ್ ನೇತೃತ್ವದ ಇರಾನಿನ ಮಾತುಕತೆ ನಿಯೋಗ ಅಮೆರಿಕಾದೊಂದಿಗೆ ಶಾಂತಿ ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಆಲ್ರೆಡಿ ಬಂದಿದೆ. ವಾಷಿಂಗ್ಟನ್ ಹಾಗೂ ಟೆಹರಾನ್ನ ಪೂರ್ವಭಾವಿ ಷರತ್ತುಗಳನ್ನು ಒಪ್ಪಿಕೊಂಡ್ರೆ ಮಾತ್ರ ಮಾತುಕತೆಗಳು ಮುಂದುವರಿಯುತ್ತೆ ಎನ್ನಲಾಗಿದೆ. ಅಂದರೆ ಕೆಲವೊಂದಿಷ್ಟು ಷರತ್ತುಗಳಿವೆ. ಯಾವಾಗ ಈ ಸೀಸ್ ಫೈರ್ ಘೋಷಣೆ ಆಯಿತು ಅದು ಡಬಲ್ ಸೈಡೆಡ್ ಅಂತ ಟ್ರಂಪ್ ಹೇಳಿದರು. ಇರಾನ್ ಕೂಡ ಇದಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಅಮೆರಿಕ ಹಾಗೂ ಇರಾನ್ ದ್ವಿಪಕ್ಷೀಯವಾಗಿ ಸೀಸ್ ಫೈರ್ ಘೋಷಣೆಯನ್ನು ಮಾಡಿದ್ವು. ಈ ಸಂದರ್ಭದಲ್ಲಿ ಇರಾನ್ 10 ಪ್ರಸ್ತಾವನೆಗಳನ್ನು ಅಮೆರಿಕ ಮುಂದೆ ಇಟ್ಟಿತ್ತು. ಇದಕ್ಕೆ ಟ್ರಂಪ್ ಕೂಡ ಹೇಳಿದರು, ಅಂದರೆ 10 ಪ್ರಸ್ತಾವನೆ ಏನಿದೆ ಅದು ಮಾತುಕತೆಗೆ ಪೂರಕವಾಗಿದೆ, ಹೀಗಾಗಿ ಶಾಂತಿ ಒಪ್ಪಂದವನ್ನು ನಾವು ಮಾಡ್ತೇವೆ ಅಂತ ಹೇಳಿತ್ತು. ಕೊನೆಗೂ ಕೌಂಟ್ ಡೌನ್ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ. ಅನಂತ್, ಶಾಂತಿ ಮಾತುಕತೆಗೆ ಕೌಂಟ್ ಡೌನ್ ಶುರುವಾಗಿದೆ, ಯಾರೆಲ್ಲ ಬಂದಿದ್ದಾರೆ, ಹಾಗೆ ಪಾಕಿಸ್ತಾನದಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಸದ್ಯ, ಏನಿದೆ ಸದ್ಯದ ಅಪ್ಡೇಟ್ಸ್ ಅಂತ, ಹಾಗೆ ಮೀಟಿಂಗ್ ಯಾವಾಗ ಆರಂಭ ಆಗುತ್ತೆ? ಸಿಂಚನ, ಏನು ತುಂಬಾ ಕುತೂಹಲವನ್ನ ಕೆರಳಿಸಿದಂತಹ ಏನು ಒಂದು ಶಾಂತಿ ಮಾತುಕತೆ ಇವತ್ತು ಇಸ್ಲಾಮಾಬಾದ್ ನಲ್ಲಿ ಏರ್ಪಡಿದೆ. ಈಗಾಗಲೇ ಶಾಂತಿ ಮಾತುಕತೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ಬಟ್ ಈ ಶಾಂತಿ ಮಾತುಕತೆಗೆ ಇರಾನ್ ಬರುತ್ತೆ ಅಂದ್ರೆ ಅವರು ಬರ್ತಾರೋ ಇಲ್ಲೋ ಅನ್ನೋದು ಕೂಡ ಒಂದು ದೊಡ್ಡ ಒಂದು ಪ್ರಶ್ನೆ ಆಗಿತ್ತು. ಆದ್ರೂ ಕೂಡ ಇರಾನ್ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದೆ. ಶಾಂತಿ ಮಾತುಕತೆಗೆ ಏನು ಇರಾನ್ನ ಒಂದು ಪಾರ್ಲಿಮೆಂಟ್ ಸ್ಪೀಕರ್ ಆಗಿರುವಂತಹ ಮೊಹಮ್ಮದ್ ಬಾಕರ್ ಖಲಿಬಾಫ್ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಕೂಡ ಈ ಒಂದು ಶಾಂತಿ ಮಾತುಕತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನ ಅಮೆರಿಕದ ಕಡೆಯಿಂದ ನಾವು ನೋಡೋದಾದ್ರೆ, ಅಮೆರಿಕದ ಉಪಾಧ್ಯಕ್ಷರಾಗಿರುವಂತಹ ಜೆಡಿ ವ್ಯಾನ್ಸ್ ಅವರು ಈ ಒಂದು ಶಾಂತಿ ಮಾತುಕತೆಯ ಮುಂದಾಳತ್ವವನ್ನ ವಹಿಸ್ತಿದ್ದಾರೆ. ಇದರಲ್ಲಿ ಅವರ ಜೊತೆಗೆ ಏನು ಶ್ವೇತಭವನದ ವಿಶೇಷ ಪ್ರತಿನಿಧಿಯಾಗಿರುವಂತಹ ಸ್ಟೀವ್ ವಿಟ್ಕಾಫ್ ಅವರಿರ್ತಾರೆ. ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರಾರ್ಡ್ ಕುಶ್ನರ್ ಅವರು ಕೂಡ ಈ ಒಂದು ಶಾಂತಿ ಮಾತುಕತೆಯಲ್ಲಿ ಭಾಗವಹಿಸಿದ್ದಾರೆ. ಎರಡೂ ಕಡೆಯಿಂದ ನಾಯಕರು ಕೂಡ ಈಗಾಗಲೇ ಏನು ಶಾಂತಿ ಮಾತುಕತೆಯಲ್ಲಿ ಭಾಗವಹಿಸಿದ್ದಾರೆ. ಶಾಂತಿ ಮಾತುಕತೆಗೂ ಮುಂಚೆ ಏನು ಇರಾನ್ ನಲ್ಲಿ ಸಾವನ್ನಪ್ಪಿದಂತಹ ಮಿನಾಬ್ ಸ್ಕೂಲ್ ನ ಮಕ್ಕಳೇನಿದ್ರಲ್ಲ 125 ಮಕ್ಕಳು, ಆ ಒಂದು ಮಕ್ಕಳಿಗೆ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಲಾಗ್ತಿದೆ.
ಇದರಲ್ಲಿ ಮುಖ್ಯವಾಗಿ ಈ ಒಂದು ಶಾಂತಿ ಮಾತುಕತೆಯಲ್ಲಿ ಪ್ರಮುಖವಾಗಿರುವಂತಹ ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂದ್ರೆ ಇರಾನು 2 ಬೇಡಿಕೆಯನ್ನ ಪ್ರಮುಖವಾಗಿ ಇಟ್ಟಿದೆ. ಅದರಲ್ಲಿ ಯಾವಪ್ಪ 2 ಬೇಡಿಕೆಗಳು ಅಂತಂದ್ರೆ, ಒಂದು ಈಗೇನು ಫ್ರೀಜ್ ಆಗಿರುವಂತ ಒಂದು ಏನು ಅಮೌಂಟ್ ಅನ್ನ ರಿಲೀಸ್ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಏನು ಇರಾನು ಪರಮಾಣು ಅಣ್ವಸ್ತ್ರವನ್ನ ಏನು ತಯಾರು ಮಾಡ್ಲಿಕ್ಕೆ ಬೇಕಾದ ಆ ಒಂದು ಮಾತುಕತೆಗೆ ಯಾವುದೇ ರೀತಿಯಾದಂತಹ ಹಿನ್ನಡೆ ಆಗ್ಬಾರ್ದು ಅನ್ನೋ ಒಂದು ಪ್ರಮುಖವಾಗಿರುವಂತಹ 2 ಅಂಶಗಳನ್ನ ಮುಂದಿಟ್ಟಿದೆ. ಈ ವಿಚಾರಗಳು ಫಸ್ಟ್ ಅಂದ್ರೆ ಈ ಒಂದು ಏನು ಶಾಂತಿ ಮಾತುಕತೆಗೂ ಮುಂಚೆ ಇದ್ರ ಬಗ್ಗೆ ಕ್ಲಿಯರೆನ್ಸ್ ಆಗ್ಬೇಕು. ಅದ್ರ ಜೊತೆಗೆ ಮತ್ತೊಂದು ಏನಪ್ಪಾ ಅಂತ ಅಂದ್ರೆ, ಇಸ್ರೇಲ್ ಲೆಬನಾನ್ ಮೇಲೆ ದಾಳಿಯನ್ನ ಮಾಡೋದನ್ನ ನಿಲ್ಲಿಸ್ಬೇಕು. ಇದಕ್ಕೆ ಮೊದಲಿಗೆ ಒಪ್ಪಿದ್ರೆ ಮಾತ್ರ ಶಾಂತಿ ಮಾತುಕತೆ ಮುಂದುವರಿಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಹೇಳಾಗ್ತಿದೆ. ಆದ್ರೆ ಇದ್ರ ಬಗ್ಗೆ ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ ಅಮೆರಿಕ ಆಗಿರ್ಬೋದು, ಜೊತೆಗೆ ಇಸ್ರೇಲ್ ಆಗಿರ್ಬೋದು ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಏನು ಈ ಒಂದು ಶಾಂತಿ ಮಾತುಕತೆಗೆ ಹೋಗೋದಕ್ಕಿಂತ ಮುಂಚೆ ಏನು JD ವ್ಯಾನ್ಸ್ ಅವರು ಒಂದು ಕ್ಲಾರಿಫಿಕೇಶನ್, ಒಂದು ಮಾತನ್ನ ಹೇಳಿದ್ರು, ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಒಂದು ಎಲ್ಲವೂ ಕೂಡ ಒಳ್ಳೆ ವಾತಾವರಣ ನಿರ್ಮಾಣ ಆಗ್ಬೋದು, ಬಟ್ ಒಂದು ಒಳ್ಳೆ ರೀತಿನಲ್ಲಿ ಸುಖಾಂತ್ಯ ಕಾಣ್ಬೋದು, ಇದು ಸಕ್ಸಸ್ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ JD ವ್ಯಾನ್ಸ್ ಅವರು ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ವ್ಯತಿರಿಕ್ತವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಅಂದ್ರೆ ಏನಪ್ಪಾ ಅಂದ್ರೆ, ಶಾಂತಿ ಮಾತುಕತೆ ಒಪ್ಲೇಬೇಕು, ಅವರು ಒಪ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಒಂದು ವೇಳೆ ಏನಾದ್ರು ಒಪ್ಪಿಲ್ಲ ಅಂದ್ರೆ ನಾವು ಅದನ್ನ ಏನು ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸ್ಲಿಕ್ಕೆ ಯಾವ ಮಾರ್ಗವನ್ನು ಬೇಕಾದ್ರೂ ಅನುಸರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ನಾವು ಗಮನಿಸ ಮಟ್ಟಿಗೆ ಏನು ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ ಯಾವಾಗ್ಲೂ ಕೂಡ ಒಂದ್ ರೀತಿ ಅರೋಗೆನ್ಸ್ ಆಗಿರುವಂತದ್ದು, ಈ ರೀತಿಯಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಮುಖ್ಯವಾಗಿ JD ವ್ಯಾನ್ಸ್ ಅವರು ಒಂದ್ ರೀತಿಯಾಗಿ ಕನ್ವೆ ಮಾಡೋ ನಿಟ್ಟಿನಲ್ಲಿ ಇದ್ದಾರೆ. ಬಟ್ ಈ ಹಿಂದೆ ಸೀಸ್ ಫೈರ್ ಆದಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ಏನು ಇರಾನ್ ಜೊತೆ ಮಾತುಕತೆಯನ್ನ ಆಗಿರ್ಬೋದು, ಜೊತೆಗೆ ಏನು ಪಾಕಿಸ್ತಾನದ ಶಹಬಾಜ್ ಶರೀಫ್ ಅವರ ಮುಖಾಂತರವಾಗಿ ಇರಾನ್ ಅನ್ನ ಒಪ್ಪಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದಂತಹ ಒಂದು ಎಫರ್ಟ್ ನಾವು JD ವ್ಯಾನ್ಸ್ ಅವ್ರಿಗೆ ಸಲ್ಲಿಸುತ್ತೆ. ಬಟ್ ಅವರು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಥಾಟ್ಸ್ ಅನ್ನ ಮಾಡೇ ಇಲ್ಲ. ಎಲ್ಲದೂ ಕೂಡ ಸಕ್ಸಸ್ ಆಗುತ್ತೆ. ಈ ಹಿಂದೆ ಏನು ಸೀಸ್ ಫೈರ್ ಅನೌನ್ಸ್ ಆದಾಗ್ಲೂ ಕೂಡ ಯಾವ ರೀತಿಯಾಗಿ ನಾವು ಸಕ್ಸಸ್ ಅನ್ನ ಪಡೆದ್ವೋ ಅದೇ ರೀತಿಯಾದಂತಹ ಒಂದು ಸಕ್ಸಸ್ ಇದಕ್ಕಾಗುತ್ತೆ. ಇರಾನ್ ನ ಒಂದು ಏನ್ ಡಿಮ್ಯಾಂಡ್ಸ್ ಇದಾವೆ ಅವನ್ನ ನಾವು ಹಂತವಾಗಿ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಒಂದು ಮೀಡಿಯಾಕ್ಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಇವಾಗ ಸ್ಟಾರ್ಟ್ ಆಗಿರುವಂತಹ ಒಂದು ಮಾತುಕತೆನಲ್ಲಿ ಖಂಡಿತವಾಗ್ಲೂ ಕೂಡ ನೆಗೋಷಿಯೇಷನ್ ರೀತಿನಲ್ಲಿ ಅವರ ಒಂದು ಬೇಡಿಕೆಗಳನ್ನು ಕೂಡ ಮನ್ನಣೆ ಆಗ್ಬೇಕು, ಜೊತೆಗೆ ಹೊರ್ಮುಜ್ ಜಲಸಂಧಿನೂ ಕೂಡ ಓಪನ್ ಆಗ್ಬೇಕು. ಬಟ್ ಅಮೆರಿಕದ ಒಂದು ಮಟ್ಟಿಗೆ ನೋಡೋದಾದ್ರೆ ಬೇರೆ ಎಲ್ಲಾನು ಕೂಡ ಒಂದ್ ಕಡೆ ಸೈಡ್ಗೆ ಇಟ್ಬಿಡೋಣ, ಬಟ್ ಫಸ್ಟ್ ಏನಾದ್ರು ಮಾಡಿ ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸ್ಬೇಕನ್ನೋದು ಅಮೆರಿಕದ ಮೊದಲನೇ ಇಂಟೆನ್ಷನ್. ಆದ್ರೆ ಅವರ ಇಂಟೆನ್ಷನ್ ನಮ್ಮ ಡಿಮ್ಯಾಂಡ್ಸ್ ಏನು ಫುಲ್ಫಿಲ್ ಆಗ್ಬೇಕನ್ನೋದು ಇರಾನ್ ಅವರ ಒಂದು ಡಿಮ್ಯಾಂಡ್ಸ್ ಆಗಿದೆ. ಬಟ್ ಈ ಎರಡಕ್ಕೂ ಕೂಡ ಮುಖ್ಯವಾಗಿ ಏನು ಪಾಕಿಸ್ತಾನದ ಏನು ಶಹಬಾಜ್ ಶರೀಫ್ ಅವರು ಈ ಒಂದು ವಿಚಾರದಲ್ಲಿ ಕನ್ವೆಯನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಇನ್ನೊಂದು ಇಸ್ಲಾಮಾಬಾದ್ ನಲ್ಲಿ ಈ ಒಂದು ಪೀಸ್ ಟಾಕ್ ನಡೀತಿರೋದ್ರಿಂದಾಗಿ ತುಂಬಾ ಒಂದು ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಏರ್ಪಡಿಸಲಾಗಿದೆ. ಸುತ್ತಮುತ್ತ ಏನು ಬಿಗಿ ಬಂದೋಬಸ್ತ್ ಆಗಿರ್ಬೋದು, ಮತ್ತೆ ಸುತ್ತ ಒಂದು ಎಲ್ಲಾ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು, ಮತ್ತೆ ಇನ್ನಿತರ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿಸಿ ಕಂಪ್ಲೀಟ್ ಒಂದು ಸೆಕ್ಯೂರಿಟಿಯಲ್ಲಿ ಈ ಒಂದು ಪೀಸ್ ಟಾಕ್ ಅನ್ನ ನಡೆಸಲಿಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಇಸ್ಲಾಮಾಬಾದ್ ನಲ್ಲಿ ಮಾಡಲಾಗಿದೆ. ಸಿಂಚನ್. ಓಕೆ ಅನಂತ್, ಇನ್ನ ನೀವು ಆಗ್ಲೇ ಹೇಳ್ದಂಗೆ ಟ್ರಂಪ್ ಮೀಟಿಂಗು ಮುನ್ನವೇ ಒಂದ್ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಮಾತುಕತೆ ಮುರಿದು ಬಿದ್ರೆ ಭಯಾನಕ ದಾಳಿ ನಡೆಯುತ್ತೆ, ಅದು ಕೂಡ ಹಿಂದೆಂದೂ ಕಂಡಿರದ ದಾಳಿ ಅದು ಅಂತ. ಹೀಗಾಗಿ ಇವತ್ತಿನ ಶಾಂತಿ ಸಭೆ ನಿಜಕ್ಕೂ ಶಾಂತಿಯನ್ನ ತರುತ್ತಾ ಮುಂದೆ, ಹೇಗೆ? ಟ್ರಂಪ್ ಅವರ ಸ್ಟೇಟ್ಮೆಂಟ್ಸ್ ಅನ್ನು ನಾವು ನೋಡ್ತಲೇ ಇದೀವಿ. ಅವರು ಯಾವಾಗ್ಲೂ ಕೂಡ ಇದೇ ರೀತಿಯಾದಂತಹ ಹೇಳೋದು. ಒಂದ್ ಟೈಮ್ ಹೇಳ್ತಾರೆ ಅವರು ಇಲ್ಲ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾರೆ, ಇನ್ನೊಂದ್ ಟೈಮ್ ಹೇಳ್ತಾರೆ ಇಲ್ಲ ಅವ್ರೇನಾದ್ರು ಮಾಡ್ಕೊಳ್ಳಿ ನಾವು ಸುಮ್ಕಿದ್ ಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವರು ಸ್ಟೇಟ್ಮೆಂಟ್ ಅಲ್ಲಿ ಒಂದ್ ರೀತಿಯಾದಂತಹ ಒಂದು ಕಾಮಿಕ್ ಆಗಿ ತಗೊಂತೀವಿ ಒಂದೊಂದ್ ಟೈಮು ಹೇಳಿಕ್ ಆಗಂಗಿಲ್ಲ. ಅಯ್ಯೋ ಇವ್ರು ಏನ್ ಬೇಕಾದ್ರೂ ಮಾಡ್ತಾರ ಅನ್ನೋ ಒಂದು ಇದು ಒಂದು ಗೆಸ್ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಆ ತರ ಒಂದು ಡಿಫ್ರೆನ್ಸಸ್ ಕೂಡ ಇರುತ್ತೆ ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಬಟ್ ಅದೆಲ್ಲವನ್ನೂ ಕೂಡ ಒಂದ್ ಕಡೆ ಬದಿಗಿಟ್ಟು, ಬಟ್ ಇಲ್ಲಿ ನೋಡಿ ಅಲ್ಲಿ ಒಂದ್ ಕಡೆ ಪೀಸ್ ಟಾಕ್ ನಡಿಬೇಕಾದ್ರೆ ಈ ತರ ಒಂದು ಸ್ಟೇಟ್ಮೆಂಟ್ ಕೊಡೋದು ತಪ್ಪಾಗುತ್ತೆ. ಬಹುಶಃ ಆ ತರ ಸ್ಟೇಟ್ಮೆಂಟ್ ಅನ್ನು ಕೊಡಬಾರ್ದು. ಇಲ್ಲಿ ಅವ್ರಿಗೆ ಏನಾಗುತ್ತೆ ನೋಡು, ಇನ್ನ ಪೀಸ್ ಟಾಕ್ ಗಿಂತ ಮುಂಚೆನೆ ಇವ್ರು ಈ ರೀತಿಯಾಗಿ ಮಾತಾಡೋರು
ಬೈ ಚಾನ್ಸ್ ಏನಾದ್ರು ಅಲ್ಲಿ ನಮ್ ಡಿಮ್ಯಾಂಡ್ಸ್ ಏನಾದ್ರು ಈಡೇರಿಲ್ಲ ಅಂತ ಅಂದಾಗ, ಅಥವಾ ಅಲ್ಲಿ ಏನಾದ್ರು ಫೇಲ್ಯೂರ್ ಆದ್ರೆ, ಪೀಸ್ ಟಾಕ್ ಏನಾದ್ರು ಸಕ್ಸಸ್ ಆಗಿಲ್ಲ ಅಂತ ಅಂದ್ರೆ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅವ್ರಿಗೊಂದ್ ರೀತಿ ಆಗ್ಬೋದು. ಅದು ಅನ್ಸುತ್ತೆ. ಅದಕ್ಕೋಸ್ಕರನೇ ಏನು ಅರಾಗ್ಚಿ ಅವ್ರು ಹೇಳಿದ್ರೆ ನಮಗೆ ಅಮೆರಿಕದ ಮೇಲೆ ನಂಬಿಕೆ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಬಹುಶಃ ಆತರ ಅವಕಾಶ ಆಗಲ್ಲ ಅಂತ ಅನ್ಸುತ್ತೆ. ಬಟ್ ಎಲ್ಲಾನು ಕೂಡ ಒಂದ್ ರೀತಿಯಾಗಿ ಒಂದು ಒಳ್ಳೆ ರೀತಿನಲ್ಲಿ ಕೊನೆ ಆಗ್ಬೋದು ಅಂತ ಅನ್ಸುತ್ತೆ. ನೋಡ್ಬೇಕು ಯಾವ ರೀತಿಯಾದಂತಹ ಒಂದು ರಿಸಲ್ಟ್ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಸಿಂಚನ್. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.